ನಮಸ್ತೆ ವೀಕ್ಷಕರೇ, ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆಯ ಕುಡಿಯಾಗಿ ಕರುನಾಡಿನ ಸಮಸ್ತ ಜನರ ಪರವಾಗಿ ನಾಡು ನುಡಿ ಜನಸಾಮಾನ್ಯರ ಪರ ಧ್ವನಿಯಾಗಿ ಸತ್ಯ, ನಿಷ್ಪಕ್ಷಪಾತ ಹಾಗೂ ಸಮಾಜಕ್ಕೆ ಅಗತ್ಯವಾದ ಸುದ್ದಿಗಳನ್ನು ತಲುಪಿಸೋದು ನಮ್ಮ ಉದ್ದೇಶ. ನಿಮಗೆ ಸತ್ಯದ ಸುದ್ದಿಗಳನ್ನ ತಲುಪಿಸೋದು, ಸಮಾಜದಲ್ಲಿನ ಬದಲಾವಣೆಗೆ ಪ್ರೇರೇಪಿಸೋದು ಮತ್ತು ನಿಮಗೆ ಅಗತ್ಯವಾದ ಮಾಹಿತಿಯನ್ನು ಒದಗಿಸುವ ದೃಷ್ಟಿಯಿಂದ ಹೊಸ ಸುದ್ದಿ ವಾಹಿನಿಯಾಗಿ ನಿಮ್ಮ ಮುಂದೆ ಅಂಬೆಗಾಲಿಡ್ತಾ ಇರೋ ನ್ಯೂಸ್ ಹಂಟರ್ ಸುದ್ದಿ ವಾಹಿನಿಗೆ ಯುವ ಪತ್ರಕರ್ತರಿಗೆ ಪ್ರೇರಣೆಯಾಗಿರುವ ಹಿಂದಣ ಹಾಗೂ ಮುಂದಣ ಪತ್ರಿಕೋದ್ಯಮದ ಕೊಂಡಿಯಂತೆ ಕಾಣಸಿಗುವ ಮುಖ್ಯಮಂತ್ರಿಗಳ ಪತ್ರಿಕಾ ಕಾರ್ಯದರ್ಶಿಗಳಾದ ಕೆವಿಪಿಎಂದೇ ಹೆಸರಾಗಿರುವ ಕೆವಿ ಪ್ರಭಾಕರ್ ಸರ್ ಅವರು ನ್ಯೂಸ್ ಹಂಟರ್ ಸುದ್ದಿ ವಾಹಿನಿಯ ರಾಮನಗರ ಮುಖ್ಯ ಕಚೇರಿಗೆ ಭೇಟಿ ನೀಡಿ ಶುಭಾಶಯವನ್ನ ಕೋರಿದ್ರು. ಅಲ್ಲದೆ ಹಲವು ವಾಹಿನಿಗಳು ಸತ್ಯದ ತಂತ್ರಜ್ಞಾನದ ಕಾಲದಲ್ಲಿ ಮುನ್ನೆಲೆಗೆ ಬರ್ತಾ ಇರೋ ಹೊತ್ತಿನಲ್ಲಿ ನೀವು ಸಹ ಸಮಾಜಮುಖಿಯಾಗಿ ಕೆಲಸ ಮಾಡೋದಕ್ಕೆ ಮುಂದಾಗಿರೋದು ಪ್ರಶಂಸನೀಯ ಹಾಗೂ ಇಡೀ ನ್ಯೂಸ್ ಹಂಟರ್ ವಾಹಿನಿಯ ಸಿಬ್ಬಂದಿಗೆ ಶುಭಾಶಯಗಳನ್ನ ತಿಳಿಸಿದಷ್ಟೇ ಅಲ್ಲದೆ ವಾಹಿನಿಯ ಎಂಡಿ ಹಾಗೂ ಸಿಒ ಸತೀಶ್ ಹೆಚ್ ಗೌಡ ಹಾಗೂ ಮುಖ್ಯ ಸಂಪಾದಕರು ನ್ಯೂಸ್ ಹಂಟರ್ ಹಾಗೂ ಕರ್ನಾಟಕ ಚಿತ್ತ ಪಾಕ್ಷಿಕ ಪತ್ರಿಕೆ ಮಹೇಶ್ ರಾಮನಗರ ಹಾಗೂ ನ್ಯೂಸ್ ಹಂಟರ್ ಹಾಗೂ ಕರ್ನಾಟಕ ಚಿತ್ರ ಪಾಕ್ಷಿಕ ಪತ್ರಿಕೆ ಸಂಪಾದಕರು ಲಕ್ಷ್ಮೀಪತಿ, ನ್ಯೂಸ್ ಹಂಟರ್ ವಾಹಿನಿ ಟೆಕ್ನಿಕಲ್ ಹೆಡ್, ಪ್ರೋಗ್ರಾಂ ಪ್ರೊಡ್ಯೂಸರ್ ಮಾದಾಪುರ ಶಾಂತಕುಮಾರ್ ಹಾಗೂ ರಾಮನಗರ ಹಿರಿಯ ಪತ್ರಕರ್ತರು ಭಾಗಿಯಾಗಿದ್ದು ನ್ಯೂಸ್ ಹಂಟರ್ ವಾಹಿನಿಗೆ ಶುಭ ಹಾರೈಸಿದರು. ಸರ್, ನ್ಯೂಸ್ ಸೆಂಟರ್ ಅಂತ ಎಲ್ಲ ಹೊಸ ಅನುಭವ ಇರ್ತಕ್ಕಂಥವ್ರು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಹಿರಿಯರಾದ ತಮ್ಮ ಒಂದು ಶುಭ ನುಡಿಗಳು ಸರ್ ನಮ್ಮ ಚಾನಲ್ಗೆ ಸರ್. ಗೆಳೆಯ ಲಕ್ಷ್ಮೀಪತಿ ಮತ್ತು ಅವರ ಬಳಗ ಎಲ್ಲ ಸೇರಿ ನಮ್ಮೆಲ್ಲ ಪತ್ರಕರ್ತ ಮಿತ್ರರೆಲ್ಲ ಸೇರಿ ರಾಮನಗರದಲ್ಲಿ ಇವತ್ತು ನ್ಯೂಸ್ ಸೆಂಟರ್ ಅಂತ ಒಂದು ನ್ಯೂಸ್ ಚಾನಲನ್ನು ಆರಂಭ ಮಾಡಿದ್ದಾರೆ. ಕನ್ನಡ ವಿದ್ಯುನ್ಮಾನ ಮಾಧ್ಯಮ ಕ್ಷೇತ್ರಕ್ಕೆ ಒಂದು ಹೊಸದಾಗಿ ಪಾದಾರ್ಪಣೆ ಮಾಡಿದೆ ಈ ಚಾನಲ್. ಇವತ್ತಿನ ದಿನಗಳಲ್ಲಿ ನಾವು ಎಲ್ಲ ಚಾನಲ್ಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವ ರೀತಿಯ ಸುದ್ದಿಗಳು ಬರ್ತವೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ನ್ಯೂಸ್ ಸೆಂಟರ್ ಚಾನಲ್ ಇವತ್ತು ಅವರು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಧೈರ್ಯ ಮಾಡಿ ಲಕ್ಷ್ಮೀಪತಿ ಮತ್ತು ಅವರ ಗೆಳೆಯರೆಲ್ಲ ಚಾನಲ್ ಸ್ಟಾರ್ಟ್ ಮಾಡಿರೋ ನಿಜಕ್ಕೂ ಕೂಡ ಮೆಚ್ಚುಗೆ ಸಂಗತಿ. ಈ ಸಂದರ್ಭದಲ್ಲಿ ನಾನು ಇಡೀ ತಂಡಕ್ಕೆ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನ್ಯೂಸ್ ಸೆಂಟರ್ ಚಾನಲ್ ಏನಿದೆ ಅದು ಎಲ್ಲ ಹುಡುಗರ ವಿಶ್ವಾಸವನ್ನು ಗಳಿಸಲಿ ಮತ್ತು ಚಾನಲ್ ಯಶಸ್ವಿಯಾಗಿ ಮುನ್ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್.